ಪಕ್ಷ ಭೇದ ಮರೆತು ಐಪಿಎಲ್ ಟಿಕೆಟ್ಗಾಗಿ ಶಾಸಕರು ಬೇಡಿಕೆ ಇಟ್ಟಿದ್ದಾರೆ. ಎಂಥ ನಾಚಿಕೆಗೇಡಿನ ವಿಷಯ ನೋಡಿ. ಇವರಿಗೆಲ್ಲ ಐಪಿಎಲ್ ಫ್ರೀ ಪಾಸ್ ಬೇಕಂತೆ. ಅದನ್ನ ಸದನದಲ್ಲಿ ಬಹಿರಂಗವಾಗಿ ಕೋರಿಕೆ ಇಟ್ಟಿದ್ದಾರೆ. ಐಪಿಎಲ್ ಟಿಕೆಟ್ಗೆ ಪಕ್ಷ ಭೇದ ಮರೆತು ಶಾಸಕರಿಂದ ಬೇಡಿಕೆ. ಬಿಜೆಪಿ ಕಾಂಗ್ರೆಸ್ ಶಾಸಕರಿಂದ ಒಕ್ಕೊರಲ ಬೇಡಿಕೆ. ಒಂದು ಟಿಕೆಟ್ ಸಾಕಾಗಲ್ವಂತೆ, ಇವ್ರ ಕುಟುಂಬಕ್ಕೆಲ್ಲ ಫ್ರೀ ಟಿಕೆಟ್ ಬೇಕಂತೆ. ಈಗ ನಮಗೆ ಕೊಡೋ ಒಂದು ಟಿಕೆಟ್ನಲ್ಲಿ ಸಾಮಾನ್ಯ ಗ್ಯಾಲರಿಯಲ್ಲಿ ಕೂರಬೇಕು ಅಂತ ಬೇರೆ. ನಮಗೆ ಒಂದು ಪಾಸು ಕೊಡಲ್ಲ ಅಂತ ಆರ್ ಅಶೋಕ್ ಅವರು ಹೇಳಿರ್ತಕ್ಕಂಥದ್ದು. ಆ ಕೊಡೋ ಪಾಸ್ನಲ್ಲಿ ಹೆಂಡತಿ ಮಗನೂ ಕಳ್ಸೋಕ್ಕಾಗಲ್ಲ, ಹಾಗಾಗಿ ನಮಗೆ ಫ್ಯಾಮಿಲಿಗೆಲ್ಲ IPL ಟಿಕೆಟ್ ಬೇಕು ಅಂತ. ಎಂಥ ನಾಚಿಕೆಗೇಡಿನ ವಿಚಾರ. ಕರ್ನಾಟಕದಲ್ಲಿ ರಾಜಕಾರಣಿಗಳ ಬುದ್ಧಿಗೆ ಅದೇನು ಮಂಕು ಬಡ್ದಿದೆಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ IPLಗೆ ಇವ್ರಿಗೆ ಫ್ರೀ ಟಿಕೆಟ್ ಬೇಕಂತೆ. ಸಾವಿರಾರು ಕೋಟಿ ಇರೋ ರಾಜಕಾರಣಿಗಳಿಗೆ IPL ಫ್ರೀ ಟಿಕೆಟ್. ಜನ ಗ್ಯಾಸ್ ಇಲ್ಲದೆ, ಬೇಕಾದಷ್ಟು ಮೂಲಭೂತ ಸೌಕರ್ಯಗಳೇ ಇಲ್ಲದೆ, ಓಡಾಡಕ್ಕೆ ರಸ್ತೆನೇ ಇಲ್ಲದೆ ಬಿದ್ದು ಸಾಯ್ತಾ ಇದ್ದಾರೆ. ಈ ರಾಜಕಾರಣಿಗಳಿಗೆ ನಿತ್ಯ IPL ಟಿಕೆಟ್ ನೋಡಕ್ಕೆ ಫ್ರೀ ಟಿಕೆಟ್ ಬೇಕಂತೆ. ಅದನ್ನ ನಾಚಿಕೆ ಬಿಟ್ಟು ಸದನದಲ್ಲಿ ಕೇಳ್ತಾ ಇದ್ದಾರೆ. ಹೆಂಗ್ ಮಾಡ್ಬಿಟ್ಟು ಸಾಕಾಗಿದೆ. ಮೊನ್ನೆ 11 ಜನ ಸತ್ತಿದ್ದಾರೆ, 11 ಜನ ಅನಾಹುತ. ಅಧ್ಯಕ್ಷರೇ, ಒಂದ್ ನಿಮಿಷ, ಒಂದೇ ನಿಮಿಷ. ಜಾಗ ನಾವು ಕೊಟ್ಟಿರೋದು, ಸ್ಟೇಡಿಯಂಗೆ ಜಾಗ ನಾವು ಕೊಟ್ಟಿರೋದು. ಏನ್ ಕೊಟ್ಟಿದ್ದೀರಿ ನೀವು? ಆರ್ಡರ್ ಕಾಪಿ ಕೊಡಪ್ಪ. ಆರ್ಡರ್ ಕಾಪಿ ಇದೆ ನನ್ನ ಹತ್ರ. ಏನ್ ಕೊಟ್ಟಿದ್ದೀರಿ ಅಂದ್ರೆ, ನೀವು ಕ್ರಿಕೆಟ್ ಆಡೋದಕ್ಕೆ ಟ್ರೈನಿಂಗ್ ಮಾಡಿ ಅಂತ ಕೊಟ್ಟಿರೋದು ಅವ್ರಿಗೆ. ಟ್ರೈನಿಂಗ್ ಪ್ರತಿ ವರ್ಷ ನೀವು ಟ್ರೈನ್ ಮಾಡಿ ಅಂತ ಕೊಟ್ಟಿರೋದು. ಏನ್ ಟ್ರೈನ್ ಮಾಡ್ತಾವ್ರ ಅವರು? ಎಷ್ಟಿದೆ ಅದು ಗೊತ್ತಾ? ದುಡ್ಡು ಸಾವಿರಾರು ಕೋಟಿ ದುಡ್ಡಿದೆ, ಕೊಳಿತಾ ಬಿದ್ದಿದೆ. ಹಂಗೆ ಸಾವಿರಾರು ಕೋಟಿ ದುಡ್ಡಿದೆ ಅವ್ರ ಹತ್ರ. ನಮ್ಗೆ ನೀವು ಇಷ್ಟೆಲ್ಲ ಕೂತ್ಕೊಂಡು ಅಲ್ಲಿ ನಮ್ಮನ್ನ ಕೂತ್ಕೊಳ್ಳಿ, ಬೆಳಗ್ಗೆ 8 ಗಂಟೆ ಬನ್ನಿ, 7 ಗಂಟೆ ಬಂತೀರಿ. ಒಂದು ಟಿಕೆಟ್ಗೆ ಅಂಗಲಾಚ್ಬೇಕು, ಆ ಸ್ಥಿತಿ ತಂದಿದ್ದಾರೆ ಒಂದು ಟಿಕೆಟ್ಗೆ MLAಗಳಿಗೆ ಕೊಡಲ್ಲ ಸರ್. ಹೆಂಗ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ, ನನ್ನ ಹೆಸರು ಮೇಲೆ ಕಳಿಸ್ತಾರೆ. ನಾನು ಯಾರನ್ನೂ ಕಳ್ಸಂಗಿಲ್ಲ, ನನ್ನ ಹೆಂಡತಿನೂ ಕಳ್ಸಂಗಿಲ್ಲ, ನನ್ನ ಮಗನೂ ಕಳ್ಸಂಗಿಲ್ಲ, ಯಾರನ್ನೂ ಕಳ್ಸಲ್ಲ. ಯಾಕಂದ್ರೆ ಗೊತ್ತು ಇವ್ರ MLAಗಳು ಯಾರು 90% ಬರಲ್ಲ, ಅದನ್ನು ಮಾರಾಟ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲಿ ಕ್ಲಿಯರ್ ಆಗಿ ಹೇಳಿದೆ, ಮೂಲ ಉದ್ದೇಶ ನೈಜ ಕ್ರಿಕೆಟ್ಗೆ ಉತ್ತೇಜನ ಮತ್ತು ಗುಣಮಟ್ಟದ ಅವ್ರಿಗೆ ಎಷ್ಟು ಸರಿ ಇದೆ. ವಿರೋಧ ಪಕ್ಷದ ಸರಿ ಇದೆ. ಅಲ್ಲಲ್ಲ ಡಾಕ್ಟ್ರೇ ಸರ್, ನಿಮ್ ಪರವಾಗಿ ಮಾತಾಡ್ತೇವೆ ಸರ್. MLAಗಳಿಗೆ ಒಂದು ಟಿಕೆಟ್ ಕೊಡ್ತಾರೆ. ಅದು ಯಾವ ಗ್ಯಾಲರಿ ಗೊತ್ತಾ? ಕೆಳಗಡೆ ಅಲ್ಲಿ ಇವರು ಹೋಗೋ ಕಡೆ ಕುಳ್ಕೋಬೇಕು ನಾವು ಹೋಗಿ. ಮೊದ್ಲೆಲ್ಲ ಇತ್ತು ಸರ್, 2 ಟಿಕೆಟ್ ಕೊಡ್ತಾ ಇದ್ರು ಕಡ್ಡಾಯವಾಗಿ. 2 ಟಿಕೆಟ್ ಕೊಡ್ತಾ ಇದ್ರು. MLAಗಳಿಗೆ ಒಂದು ಕುಂದ್ರಕ್ಕೆ ಒಂದು ಅವಕಾಶ ಮಾಡಿ ಕೊಡಿಸಿ ಸರ್. ಏನ್ ನಾವು ನಮ್ಮ ಮಕ್ಕಳು ಹೋಗ್ಬೇಕಂತಾರೆ, ನಮ್ಮ ಮನೆಯಲ್ಲಿ ಹೋಗ್ಬೇಕಂತಾರೆ, ಅವ್ರಿಗೆಲ್ಲ ಅವಕಾಶ ಬೇಡವಾ? ಇಷ್ಟು ಸುಂದರವಾಗಿ ಬೆಂಗಳೂರು ಮಾಡ್ತಾ ಇದ್ರಿ ನೀವು. ಅದು ಸ್ಟೇಡಿಯಂ ಕೂಡ ಮಾಡಿ ಹೊಸದು, ಬಟ್ ಇಲ್ಲಿ ಟಿಕೆಟ್ ಆದ್ರೂ ಕೊಡ್ಸಕ್ ಹೇಳಿ ಸರ್. ಎಷ್ಟು ಜನ ನಾವು ಹೋಗ್ಬೇಕು ಅಂತೀವಿ, ನಮ್ಗೆ ಅಲ್ಲಿ ಹೋದ್ರೆ ಮರ್ಯಾದೆ ಇಲ್ಲ. ಅಲ್ಲಿ ಹೋಗಿ ಎಲ್ಲೋ ಕೊಡಿಸ್ತಾರೆ ನಮ್ಮನ್ನ. ಕೆಳಗಡೆ ಹೋಗಿ ಒಂದು ಸಪರೇಟ್ ಲಾಂಚ್ ಮಾಡಿ ನಮಗೆ MLAಗಳಿಗೆ ಮಂತ್ರಿಗಳಿಗೆ ಕೊಡೋಕೆ ಒಂದು ಅವಕಾಶ ಮಾಡಿ ಕೊಡಿಸಿ ಸರ್, ದಯವಿಟ್ಟು. ಸಭಾಧ್ಯಕ್ಷರೇ, ತಾವು ಇದಕ್ಕೆ ದೊರೆ ಹೇಳಪ್ಪ ಇನ್ನೊಂದ್ಸರಿ. ಅಲ್ಲ, ಟಿಕೆಟ್ ಎಲ್ಲರಿಗೂ 2 ಟಿಕೆಟ್, ಒಂದು 5 ಟಿಕೆಟ್ ಕೊಡೋಕೆ ಹೇಳಿ ಸರ್. ಬ್ಲಾಕ್ ಅಲ್ಲಿ ಮಾರ್ಕೊಂತಾರೆ ಟಿಕೆಟ್ಗಳನ್ನ. ಇಲ್ಲಿ ನಮಗ್ ಕೊಡಲ್ಲ MLAಗಳಿಗೆ. ಏನ್ ಗೌರವ ಇಲ್ವಾ ಸರ್ಕಾರಕ್ಕೆ? MLAಗಳಿಗೆ ಎಂಟೈರ್ ನಾವು ಜಮೀನು. ಪಕ್ಷ ಭೇದ ಮರೆತು IPL ಟಿಕೆಟ್ಗಾಗಿ ಶಾಸಕರು ಬೇಡಿಕೆ ಇಟ್ಟಿದ್ದಾರೆ. ಎಂಥ ನಾಚಿಕೆಗೇಡಿನ ವಿಷಯ ನೋಡಿ. ಇವರಿಗೆಲ್ಲ IPL ಫ್ರೀ ಪಾಸ್ ಬೇಕಂತೆ. ಅದನ್ನ ಸದನದಲ್ಲಿ ಬಹಿರಂಗವಾಗಿ ಕೋರಿಕೆ ಇಟ್ಟಿದ್ದಾರೆ. IPL ಟಿಕೆಟ್ಗೆ ಪಕ್ಷ ಭೇದ ಮರೆತು ಶಾಸಕರಿಂದ ಬೇಡಿಕೆ. ಬಿಜೆಪಿ ಕಾಂಗ್ರೆಸ್ ಶಾಸಕರಿಂದ ಒಕ್ಕೊರಲ ಬೇಡಿಕೆ. ಒಂದು ಟಿಕೆಟ್ ಸಾಕಾಗಲ್ವಂತೆ, ಇವ್ರ ಕುಟುಂಬಕ್ಕೆಲ್ಲ ಫ್ರೀ ಟಿಕೆಟ್ ಬೇಕಂತೆ. ಈಗ ನಮಗೆ ಕೊಡೋ ಒಂದು ಟಿಕೆಟ್ನಲ್ಲಿ ಸಾಮಾನ್ಯ ಗ್ಯಾಲರಿಯಲ್ಲಿ ಕೂರಬೇಕು ಅಂತ ಬೇರೆ. ನಮಗೆ ಒಂದು ಪಾಸು ಕೊಡಲ್ಲ ಅಂತ ಆರ್ ಅಶೋಕ್ ಅವರು ಹೇಳಿರ್ತಕ್ಕಂಥದ್ದು. ಆ ಕೊಡೋ ಪಾಸ್ನಲ್ಲಿ ಹೆಂಡತಿ ಮಗನೂ ಕಳ್ಸೋಕ್ಕಾಗಲ್ಲ, ಹಾಗಾಗಿ ನಮಗೆ ಫ್ಯಾಮಿಲಿಗೆಲ್ಲ IPL ಟಿಕೆಟ್ ಬೇಕು ಅಂತ. ಎಂಥ ನಾಚಿಕೆಗೇಡಿನ ವಿಚಾರ. ಕರ್ನಾಟಕದಲ್ಲಿ ರಾಜಕಾರಣಿಗಳ ಬುದ್ಧಿಗೆ ಅದೇನು ಮಂಕು ಬಡ್ದಿದೆಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ IPLಗೆ ಇವ್ರಿಗೆ ಫ್ರೀ ಟಿಕೆಟ್ ಬೇಕಂತೆ. ಸಾವಿರಾರು ಕೋಟಿ ಇರೋ ರಾಜಕಾರಣಿಗಳಿಗೆ IPL ಫ್ರೀ ಟಿಕೆಟ್. ಜನ ಗ್ಯಾಸ್ ಇಲ್ಲದೆ, ಬೇಕಾದಷ್ಟು ಮೂಲಭೂತ ಸೌಕರ್ಯಗಳೇ ಇಲ್ಲದೆ, ಓಡಾಡಕ್ಕೆ ರಸ್ತೆನೇ ಇಲ್ಲದೆ ಬಿದ್ದು ಸಾಯ್ತಾ ಇದ್ದಾರೆ. ಈ ರಾಜಕಾರಣಿಗಳಿಗೆ ನಿತ್ಯ IPL ಟಿಕೆಟ್ ನೋಡಕ್ಕೆ ಫ್ರೀ ಟಿಕೆಟ್ ಬೇಕಂತೆ. ಅದನ್ನ ನಾಚಿಕೆ ಬಿಟ್ಟು ಸದನದಲ್ಲಿ ಕೇಳ್ತಾ ಇದ್ದಾರೆ. ಹೆಂಗ್ ಮಾಡ್ಬಿಟ್ಟು ಸಾಕಾಗಿದೆ. ಮೊನ್ನೆ 11 ಜನ ಸತ್ತಿದ್ದಾರೆ, 11 ಜನ ಅನಾಹುತ. ಅಧ್ಯಕ್ಷರೇ, ಒಂದ್ ನಿಮಿಷ, ಒಂದೇ ನಿಮಿಷ. ಜಾಗ ನಾವು ಕೊಟ್ಟಿರೋದು,
ಸ್ಟೇಡಿಯಂಗೆ ಜಾಗ ನಾವು ಕೊಟ್ಟಿರೋದು. ಏನ್ ಕೊಟ್ಟಿದ್ದೀರಿ ನೀವು? ಆರ್ಡರ್ ಕಾಪಿ ಕೊಡಪ್ಪ. ಆರ್ಡರ್ ಕಾಪಿ ಇದೆ ನನ್ನ ಹತ್ರ. ಏನ್ ಕೊಟ್ಟಿದ್ದೀರಿ ಅಂದ್ರೆ ನೀವು ಕ್ರಿಕೆಟ್ ಆಡೋದಕ್ಕೆ ಟ್ರೈನಿಂಗ್ ಮಾಡಿ ಅಂತ ಕೊಟ್ಟಿರೋದು ಅವ್ರಿಗೆ. ಟ್ರೈನಿಂಗ್ ಪ್ರತಿ ವರ್ಷ ನೀವು ಟ್ರೈನ್ ಮಾಡಿ ಅಂತ ಕೊಟ್ಟಿರೋದು. ಏನ್ ಟ್ರೈನ್ ಮಾಡ್ತಾವ್ರ ಅವರು? ಎಷ್ಟಿದೆ ಅದು ಗೊತ್ತಾ? ದುಡ್ಡು ಸಾವಿರಾರು ಕೋಟಿ ದುಡ್ಡಿದೆ, ಕೊಳಿತಾ ಬಿದ್ದಿದೆ. ಹಂಗೆ ಸಾವಿರಾರು ಕೋಟಿ ದುಡ್ಡಿದೆ ಅವ್ರ ಹತ್ರ. ನಮ್ಗೆ ನೀವು ಇಷ್ಟೆಲ್ಲ ಕೂತ್ಕೊಂಡು ಅಲ್ಲಿ ನಮ್ಮನ್ನ ಕೂತ್ಕೊಳ್ಳಿ, ಬೆಳಗ್ಗೆ 8 ಗಂಟೆ ಬನ್ನಿ, 7 ಗಂಟೆ ಬಂತೀರಿ. ಒಂದು ಟಿಕೆಟ್ಗೆ ಅಂಗಲಾಚ್ಬೇಕು, ಆ ಸ್ಥಿತಿ ತಂದಿದ್ದಾರೆ ಒಂದು ಟಿಕೆಟ್ಗೆ MLA-ಗಳಿಗೆ ಕೊಡಲ್ಲ ಸರ್. ಹೆಂಗ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ನನ್ನ ಹೆಸರು ಮೇಲೆ ಕಳಿಸ್ತಾರೆ. ನಾನು ಯಾರನ್ನೂ ಕಳ್ಸಂಗಿಲ್ಲ, ನನ್ನ ಹೆಂಡತಿನೂ ಕಳ್ಸಂಗಿಲ್ಲ, ನನ್ನ ಮಗನೂ ಕಳ್ಸಂಗಿಲ್ಲ, ಯಾರನ್ನೂ ಕಳ್ಸಲ್ಲ. ಯಾಕಂದ್ರೆ ಗೊತ್ತು ಇವ್ರ MLA-ಗಳು ಯಾರು 90% ಬರಲ್ಲ, ಅದನ್ನು ಮಾರಾಟ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲಿ ಕ್ಲಿಯರ್ ಆಗಿ ಹೇಳಿದೆ, ಮೂಲ ಉದ್ದೇಶ ನೈಜ ಕ್ರಿಕೆಟ್ಗೆ ಉತ್ತೇಜನ ಮತ್ತು ಗುಣಮಟ್ಟದ ತರಬೇತಿ ಅವ್ರಿಗೆ ವಿರೋಧ ಪಕ್ಷದ ಸರಿ ಇದೆ ಅಲ್ಲಲ್ಲ ಡಾಕ್ಟ್ರೇ ಸರ್, ನಿಮ್ ಪರವಾಗಿ ಸರ್, MLA-ಗಳಿಗೆ ಒಂದು ಟಿಕೆಟ್ ಕೊಡ್ತಾರೆ. ಅದು ಯಾವ ಗ್ಯಾಲರಿ ಗೊತ್ತಾ? ಕೆಳಗಡೆ ಅಲ್ಲಿ ಇವರು ಹೋಗೋ ಕಡೆ ಕುಳ್ಕೋಬೇಕು ನಾವು ಹೋಗಿ. ಮೊದ್ಲೆಲ್ಲ ಇತ್ತು ಸರ್, 2 ಟಿಕೆಟ್ ಕೊಡ್ತಾ ಇದ್ರು ಕಡ್ಡಾಯವಾಗಿ. 2 ಟಿಕೆಟ್ ಕೊಡ್ತಾ ಇದ್ರು. MLA-ಗಳಿಗೆ ಒಂದು ಕುಂದ್ರಕ್ಕೆ ಒಂದು ಅವಕಾಶ ಮಾಡಿ ಕೊಡಿಸಿ ಸರ್. ಏನ್ ನಾವು ನಮ್ಮ ಮಕ್ಕಳು ಹೋಗ್ಬೇಕಂತಾರೆ, ನಮ್ಮ ಮನೆಯಲ್ಲಿ ಹೋಗ್ಬೇಕಂತಾರೆ, ಅವ್ರಿಗೆಲ್ಲ ಅವಕಾಶ ಬೇಡವಾ? ಇಷ್ಟು ಸುಂದರವಾಗಿ ಬೆಂಗಳೂರು ಮಾಡ್ತಾ ಇದ್ರಿ ನೀವು. ಅದು ಸ್ಟೇಡಿಯಂ ಕೂಡ ಮಾಡಿ ಹೊಸದು, ಬಟ್ ಇಲ್ಲಿ ಟಿಕೆಟ್ ಆದ್ರೂ ಕೊಡ್ಸಕ್ ಹೇಳಿ ಸರ್. ಎಷ್ಟು ಜನ ನಾವು ಹೋಗ್ಬೇಕು ಅಂತೀವಿ, ನಮ್ಗೆ ಅಲ್ಲಿ ಹೋದ್ರೆ ಮರ್ಯಾದೆ ಇಲ್ಲ. ಅಲ್ಲಿ ಹೋಗಿ ಎಲ್ಲೋ ಕೊಡಿಸ್ತಾರೆ ನಮ್ಮನ್ನ. ಕೆಳಗಡೆ ಹೋಗಿ ಒಂದು ಸಪರೇಟ್ ಲಾಂಚ್ ಮಾಡಿ ನಮಗೆ MLA-ಗಳಿಗೆ ಮಂತ್ರಿಗಳಿಗೆ ಕೊಡೋಕೆ ಒಂದು ಅವಕಾಶ ಮಾಡಿ ಕೊಡಿಸಿ ಸರ್, ದಯವಿಟ್ಟು. ಸಭಾಧ್ಯಕ್ಷರೇ, ತಾವು ಇದಕ್ಕೆ ದೊರೆ ಹೇಳಪ್ಪ ಇನ್ನೊಂದ್ಸರಿ. ಅಲ್ಲ, ಟಿಕೆಟ್ ಎಲ್ಲರಿಗೂ 2 ಟಿಕೆಟ್ ಒಂದು 5 ಟಿಕೆಟ್ ಕೊಡಕ್ಕೆ ಹೇಳಿ ಸರ್. ಬ್ಲಾಕ್ ಅಲ್ಲಿ ಮಾರ್ಕೊಂತಾರೆ ಟಿಕೆಟ್ಗಳನ್ನ. ಇಲ್ಲಿ ನಮಗ್ ಕೊಡಲ್ಲ MLA-ಗಳಿಗೆ. ಗೌರವ ಇಲ್ವಾ ಸರ್ಕಾರಕ್ಕೆ MLA-ಗಳಿಗೆ? ಎಂಟೈರ್ ನಾವು ಜಮೀನು ಪಕ್ಷ ಭೇದ ಮರೆತು IPL ಟಿಕೆಟ್ಗಾಗಿ ಶಾಸಕರು ಬೇಡಿಕೆ ಇಟ್ಟಿದ್ದಾರೆ. ಎಂಥ ನಾಚಿಕೆಗೇಡಿನ ವಿಷಯ ನೋಡಿ. ಇವರಿಗೆಲ್ಲ IPL ಫ್ರೀ ಪಾಸ್ ಬೇಕಂತೆ. ಅದನ್ನ ಸದನದಲ್ಲಿ ಬಹಿರಂಗವಾಗಿ ಕೋರಿಕೆ ಇಟ್ಟಿದ್ದಾರೆ. IPL ಟಿಕೆಟ್ಗೆ ಪಕ್ಷ ಭೇದ ಮರೆತು ಶಾಸಕರಿಂದ ಬೇಡಿಕೆ. ಬಿಜೆಪಿ ಕಾಂಗ್ರೆಸ್ ಶಾಸಕರಿಂದ ಒಕ್ಕೊರಲ ಬೇಡಿಕೆ. 1 ಟಿಕೆಟ್ ಸಾಕಾಗಲ್ವಂತೆ, ಇವ್ರ ಕುಟುಂಬಕ್ಕೆಲ್ಲ ಫ್ರೀ ಟಿಕೆಟ್ ಬೇಕಂತೆ. ಈಗ ನಮಗೆ ಕೊಡೋ 1 ಟಿಕೆಟ್ನಲ್ಲಿ ಸಾಮಾನ್ಯ ಗ್ಯಾಲರಿಯಲ್ಲಿ ಕೂರಬೇಕು ಅಂತ ಬೇರೆ. ನಮಗೆ 1 ಪಾಸು ಕೊಡಲ್ಲ ಅಂತ ಅಶೋಕ್ ಅವರು ಹೇಳಿರ್ತಕ್ಕಂಥದ್ದು. ಆ ಕೊಡೋ ಪಾಸ್ನಲ್ಲಿ ಹೆಂಡತಿ ಮಗನೂ ಕಳ್ಸೋಕ್ಕಾಗಲ್ಲ, ಹಾಗಾಗಿ ನಮಗೆ ಫ್ಯಾಮಿಲಿಗೆಲ್ಲ IPL ಟಿಕೆಟ್ ಬೇಕು ಅಂತ. ಎಂಥ ನಾಚಿಕೆಗೇಡಿನ ವಿಚಾರ. ಕರ್ನಾಟಕದಲ್ಲಿ ರಾಜಕಾರಣಿಗಳ ಬುದ್ಧಿಗೆ ಅದೇನು ಮಂಕು ಬಡ್ದಿದೆಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ IPLಗೆ ಇವ್ರಿಗೆ ಫ್ರೀ ಟಿಕೆಟ್ ಬೇಕಂತೆ. ಸಾವಿರಾರು ಕೋಟಿ ಇರೋ ರಾಜಕಾರಣಿಗಳಿಗೆ IPL ಫ್ರೀ ಟಿಕೆಟ್. ಜನ ಗ್ಯಾಸ್ ಇಲ್ಲದೆ, ಬೇಕಾದಷ್ಟು ಮೂಲಭೂತ ಸೌಕರ್ಯಗಳೇ ಇಲ್ಲದೆ, ಓಡಾಡಕ್ಕೆ ರಸ್ತೆನೇ ಇಲ್ಲದೆ ಬಿದ್ದು ಸಾಯ್ತಾ ಇದ್ದಾರೆ. ಈ ರಾಜಕಾರಣಿಗಳಿಗೆ ನಿತ್ಯ IPL ಟಿಕೆಟ್ ನೋಡಕ್ಕೆ ಫ್ರೀ ಟಿಕೆಟ್ ಬೇಕಂತೆ. ಅದನ್ನ ನಾಚಿಕೆ ಬಿಟ್ಟು ಸದನದಲ್ಲಿ ಕೇಳ್ತಾ ಇದ್ದಾರೆ. ಹೆಂಗ್ ಮಾಡ್ಬಿಟ್ಟು ಸಾಕಾಗಿದೆ. ಮೊನ್ನೆ 11 ಜನ ಸತ್ತಿದ್ದಾರೆ, 11 ಜನ ಅನಾಹುತ. ಅಧ್ಯಕ್ಷರೇ, ಒಂದ್ ನಿಮಿಷ ಒಂದೇ ನಿಮಿಷ. ಜಾಗ ನಾವು ಕೊಟ್ಟಿರೋದು, ಸ್ಟೇಡಿಯಂಗೆ ಜಾಗ ನಾವು ಕೊಟ್ಟಿರೋದು. ಏನ್ ಕೊಟ್ಟಿದ್ದೀರಿ ನೀವು? ಆರ್ಡರ್ ಕಾಪಿ ಕೊಡಪ್ಪ. ಆರ್ಡರ್ ಕಾಪಿ ಇದೆ ನನ್ನ ಹತ್ರ. ಏನ್ ಕೊಟ್ಟಿದ್ದೀರಿ ಅಂದ್ರೆ ನೀವು ಕ್ರಿಕೆಟ್ ಆಡೋದಕ್ಕೆ ಟ್ರೈನಿಂಗ್ ಮಾಡಿ ಅಂತ ಕೊಟ್ಟಿರೋದು ಅವ್ರಿಗೆ. ಟ್ರೈನಿಂಗ್ ಪ್ರತಿ ವರ್ಷ ನೀವು ಟ್ರೈನ್ ಮಾಡಿ ಅಂತ ಕೊಟ್ಟಿರೋದು. ಏನ್ ಟ್ರೈನ್ ಮಾಡ್ತಾವ್ರ ಅವರು? ಎಷ್ಟಿದೆ ಅದು ಗೊತ್ತಾ? ದುಡ್ಡು ಸಾವಿರಾರು ಕೋಟಿ ದುಡ್ಡಿದೆ, ಕೊಳಿತಾ ಬಿದ್ದಿದೆ. ಹಂಗೆ ಸಾವಿರಾರು ಕೋಟಿ ದುಡ್ಡಿದೆ ಅವ್ರ ಹತ್ರ. ನಮ್ಗೆ ನೀವು ಇಷ್ಟೆಲ್ಲ ಕೂತ್ಕೊಂಡು ಅಲ್ಲಿ ನಮ್ಮನ್ನ ಕೂತ್ಕೊಳ್ಳಿ, ಬೆಳಗ್ಗೆ 8 ಗಂಟೆ ಬನ್ನಿ, 7 ಗಂಟೆ ಬಂತೀರಿ. ಒಂದು ಟಿಕೆಟ್ಗೆ ಅಂಗಲಾಚ್ಬೇಕು, ಆ ಸ್ಥಿತಿ ತಂದಿದ್ದಾರೆ ಒಂದು ಟಿಕೆಟ್ಗೆ MLA-ಗಳಿಗೆ ಕೊಡಲ್ಲ ಸರ್. ಹೆಂಗ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ನನ್ನ ಹೆಸರು ಮೇಲೆ ಕಳಿಸ್ತಾರೆ. ನಾನು ಯಾರನ್ನೂ ಕಳ್ಸಂಗಿಲ್ಲ, ನನ್ನ ಹೆಂಡತಿನೂ ಕಳ್ಸಂಗಿಲ್ಲ, ನನ್ನ ಮಗನೂ ಕಳ್ಸಂಗಿಲ್ಲ, ಯಾರನ್ನೂ ಕಳ್ಸಲ್ಲ. ಯಾಕಂದ್ರೆ ಗೊತ್ತು ಇವ್ರ MLA-ಗಳು ಯಾರು 90% ಬರಲ್ಲ, ಅದನ್ನು ಮಾರಾಟ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲಿ ಕ್ಲಿಯರ್ ಆಗಿ ಹೇಳಿದೆ, ಮೂಲ ಉದ್ದೇಶ ನೈಜ ಕ್ರಿಕೆಟ್ಗೆ ಉತ್ತೇಜನ ಮತ್ತು ಗುಣಮಟ್ಟದ ತರಬೇತಿ.
ಅಲ್ಲಲ್ಲ, ಸರಿ ಇದೆ, ಅದನ್ನ ಹೆಸರೇ ಅಲ್ಲ, ಗುಂಟೆ. ಅವ್ರಿಗೆ ಈಗ ಪ್ರತಿ ವಿರೋಧ ಪಕ್ಷ ನಾಯಕರೆಲ್ಲ ಎಷ್ಟು- ಸರಿ ಇದೆ. ಎಷ್ಟು ಅಲ್ಲ, ಬಾಡಿಗೆ ಸರಿ ಇದೆ, ಗೊತ್ತಾ? ವಿರೋಧ ಪಕ್ಷದ ನಾಯಕರು ಸರಿ ಇದೆ. ಮಾತಾಡೋ ಸಮಸ್ಯೆ ಇದೆಯಾ? ಅಲ್ಲಲ್ಲ ಡಾಕ್ಟ್ರೆ ಸರ್, ನಿಮ್ ಪರವಾಗಿ ಮಾತಾಡ್ತೇವೆ. ಎಲ್ಲರಿಗೂ ಕೊಡ್ಬೇಕು ಅಂತ. ಸರ್, MLA-ಗಳಿಗೆ ಒಂದು ಟಿಕೆಟ್ ಕೊಡ್ತಾರೆ, ಅದು ಯಾವ್ದು ಗ್ಯಾಲರಿ ಗೊತ್ತಾ? ಕೆಳಗಡೆ ಅಲ್ಲಿ ಇವರು ಹೋಗೋ ಕಡೆ ಕುಳ್ಕೋಬೇಕು ನಾವು ಹೋಗಿ. ಮೊದ್ಲೆಲ್ಲ ಇತ್ತು ಸರ್, 2 ಟಿಕೆಟ್ ಕೊಡ್ತಾ ಇದ್ರು ಕಡ್ಡಾಯವಾಗಿ. ಅಲ್ಲಲ್ಲ, 2 ಟಿಕೆಟ್ ಕೊಡ್ತಾ ಇದ್ರು. MLA-ಗಳಿಗೆ ಒಂದು ಕುಂದ್ರಕ್ಕೆ ಒಂದು ಅವಕಾಶ ಮಾಡಿ ಕೊಡಿಸಿ ಸರ್. ಏನ್ ನಾವು ನಮ್ಮ ಮಕ್ಕಳು ಹೋಗ್ಬೇಕಂತಾರೆ, ನಮ್ಮ ಮನೆಯಲ್ಲಿ ಹೋಗ್ಬೇಕಂತಾರೆ, ಅವ್ರಿಗೆಲ್ಲ ಅವಕಾಶ ಬೇಡವಾ? ಇಷ್ಟು ಸುಂದರವಾಗಿ ಬೆಂಗಳೂರು ಮಾಡ್ತಾ ಇದೀರಿ ನೀವು. ಅದು ಸ್ಟೇಡಿಯಂ ಕೂಡ ಮಾಡಿ ಹೊಸದು, ಬಟ್ ಇಲ್ಲಿ ಟಿಕೆಟ್ ಆದ್ರೂ ಕೊಡ್ಸಕ್ ಹೇಳಿ ಸರ್. ಎಷ್ಟು ಜನ ನಾವು ಹೋಗ್ಬೇಕು ಅಂತೀವಿ, ನಮ್ಗೆ ಅಲ್ಲಿ ಹೋದ್ರೆ ಮರ್ಯಾದೆ ಇಲ್ಲ. ಅಲ್ಲಿ ಹೋಗಿ ಎಲ್ಲೋ ಕುಡಿಸ್ತಾರೆ ನಮ್ಮನ್ನ. ಕೆಳಗಡೆ ಹೋಗಿ ಒಂದು ಸಪರೇಟ್ ಲಾಂಚ್ ಮಾಡಿ ನಮಗೆ MLA-ಗಳಿಗೆ ಮಂತ್ರಿಗಳಿಗೆ ಕೊಡೋಕೊಂದು ಅವಕಾಶ ಮಾಡಿ ಕೊಡಿಸಿ ಸರ್, ದಯವಿಟ್ಟು. ಸಭಾಧ್ಯಕ್ಷರೇ, ತಾವು ಇದಕ್ಕೆ ದೊರೆ ಅವರು ಅದನ್ನ ಮಾಡ್ತಾ ಇದ್ದಾರೆ, ಕೇಳಿ ಹೇಳಪ್ಪ ಇನ್ನೊಂದ್ಸರಿ. ಅಲ್ಲಲ್ಲ, ಟಿಕೆಟು ಎಲ್ಲರಿಗೂ 2 ಟಿಕೆಟ್, ಒಂದು 5 ಟಿಕೆಟ್ ಕೊಡಕ್ಕೆ ಹೇಳಿ ಸರ್. ಬ್ಲಾಕ್ ಅಲ್ಲಿ ಮಾರ್ಕೊಂತಾರೆ ಟಿಕೆಟ್ಗಳನ್ನ. ಇಲ್ಲಿ ನಮಗ್ ಕೊಡಲ್ಲ MLA-ಗಳಿಗೆ. ಗೌರವ ಇಲ್ವಾ ಸರ್ಕಾರಕ್ಕೆ MLA-ಗಳಿಗೆ? ಎಂಟೈರ್ ನಾವು ಜಮೀನು